ಹೆಲೋ ಎವ್ರಿವನ್. ಇವತ್ತು ನಮ್ಮ ಮನಿ ಒಳಗ ಸತ್ಯನಾರಾಯಣ ಪೂಜಾ ಐತ್ರಿ. ಸೊ ಅದ್ರ ಸಂಬಂಧ ಇವತ್ತ ಮುಂಜಾನೆ ಲೌಕರ್ ಇದ್ದ ಫ್ರೆಶನ್ ಅಪ್ ಆಗಿ ರೆಡಿ ಆಗಿ ಕೆಳಗ್ ಬಂದಿ ನೋಡ್ರಿ. ಮಮ್ಮಿ ಬಂದ್ ಕೂಡಲೇ ಫಸ್ಟ್ ಕೆಲಸ ಹಚ್ಚೆ ಬಿಟ್ಲಿರಿ. ಉಪ್ಪಿಟ್ಟು ಮಾಡೋ ಮುಂದ ಬಿಸಿ ನೀರ್ ಹಾಕ್ಬೇಕ, ಬಟ್ ನನ್ನಷ್ಟು ಬಿಸಿ ನೀರ್ ಹಾಕಾಕ್ ಹೋಗ್ಬೇಡ್ರಿ, ಎಲ್ಲ ಸೈಡ್ ಬಿದ್ಬಿಡ್ತು. ಪಟ್ನ ನಾಷ್ಟಾ ಮಾಡಿ ಪೂಜಿ ತಯಾರಿ ಮಾಡಾಕ ಸ್ಟಾರ್ಟ್ ಮಾಡಿದ್ದೀವಿ ರೀ. ನಮ್ಮ ಮಮ್ಮಿ ಪೂಜಿ ತಯಾರಿ ಮಾಡ್ಕೊಳಗತ್ತಿದ್ರ. ಅಷ್ಟೋ ಮಠ ಅಂತಂದ್ರ ಬಡ್ಜಿನೂ ಬಂದಿದ್ರು. ಸೊ ಅವ್ರಿಗೆ ನೀರ್ ಕೊಡಾಕ ಹೋಗಾಕತ್ತಿದ್ನಿ ನೋಡ್ರಿ. ಮತ್ ಇಲ್ಲಿ ಲಘುನ ಪೂಜಾ ಮಾಡಾಕ ಸ್ಟಾರ್ಟ್ ಮಾಡಿದ್ರಿ. ನಾವ್ ಪ್ರತಿ ವರ್ಷ ಗಣಪತಿ ಒಳಗ ಸತ್ಯನಾರಾಯಣ ಪೂಜಾ ಹಚ್ಚಿರ್ತೇವ್ರಿ. ಸೊ ಹಂಗ ಈ ವರ್ಷನು ಪೂಜಾ ಹಚ್ಚಿದ್ವಿ. ಮತ್ ಇಲ್ಲೇ ಕಥಾ ಸ್ಟಾರ್ಟ್ ಆಗಿತ್ತ. ಕೇಳ್ಕೊಂತ ಕುಂತ್ರ ಮನಸ್ಸ ತೃಪ್ತಿ ಅನಸೈತ್ ನೋಡ್ರಿ. ಬಡ್ಜಿ ಅಂಕಲ್ ನಂಗ ಗೋಮೂತ್ರ ಕೊಟ್ಟ ಮನಿ ಎಲ್ಲಾ ಸಿಪಡಿಸಿ ಬಾ ಅಂತ ಕಳ್ಸಿದ್ರು ನೋಡ್ರಿ. ನಮ್ ತಂಗಿ ಮೇಲೆ ಬೇಕಂತ ಹಾಕಾಗತ್ತಿದ್ನಿ. ಸೊ ಇಲ್ಲಿ ಮಹಾ ಆರತಿ ಮಾಡಾಕತ್ತಿದ್ದು ರೀ ನಾವ. ಮತ್ ಪೂಜಾ ಮುಗಿದ್ ಕೂಡ್ಲೆ ಇಲ್ಲಿ ಅವರ ಭರ್ಜಿ ಅಂಕಲ್ ನಮ್ಗ ಆಶೀರ್ವಾದ ಮಾಡಾಕತ್ತಿದ್ರ. ನಮ್ಮ ಮನು ನೋಡ್ರಿ ಎತ್ತೊಳಗು ಮಿಸ್ ಮಾಡ್ಕೊಳ್ಳೋದಿಲ್ಲ, ಎಲ್ಲಾ ಫ್ರೇಮ್ದಾಗು ನಾ ಬರ್ತೇನೆ ಅಂತ ಹೇಳಿ ಬರ್ತಾನ. ಸೊ ಪೂಜಾದು ಎಲ್ಲಾ ಮಧ್ಯಾಹ್ನ ಮುಗಿಸ್ಕೊಂಡಿದ್ವಿ. ನಮ್ಮ ಮಾಮಿ ಅದಾರಲ್ಲ, ನಮ್ಮ ಮನುಗನು ಇಲ್ಲಿ ನಾಮ ಹಚ್ಚಾಗತ್ತಿದ್ಲೆ ನೋಡ್ರಿ, ಎಷ್ಟು ಕ್ಯೂಟ್ ಕಾಣ್ತಾನಲ್ಲ ನಮ್ಮ ಮನು. ಪೂಜಾ ಮುಗಿದ ಕೂಡಲೇ ನಾವಿಲ್ಲಿ ಗೋಮಾತಾ ಅಂತಂದ್ರ ಆಕಳಗ ನೈವೇದ್ಯ ಕೊಡಾಕ ಅಂತ ಹೇಳಿ ಬಂದಿದ್ವಿ ನೋಡ್ರಿ. ಅಲ್ಲಿಂತರ ನಮ್ ಗಲ್ಲಿ ಒಳಗಿಂದ ಬಪ್ಪ ಅಂದ್ರ ದೊಡ್ಡ ಗಣಪತಿ ಬಪ್ಪ ಕಡೆ ಬಂದಿದ್ವಿ. ಇಲ್ಲಿ ನೋಡ್ರಿ ಒಂದ್ ಸಣ್ಣ ಹುಡುಗ ಸೇಮ್ ಗಣಪತಿ ಬಪ್ಪನ್ ಡ್ರಾಯಿಂಗ್ ತೆಗೆದಿಟ್ಟಿದ್ದ. ಊಟದು ಎಲ್ಲಾ ಮುಗಿಸ್ಕೊಂಡ್ವಿ. ನಮ್ ತಮ್ಮ ಸ್ವಲ್ಪ ಬಾಜಾರ್ ತರೋದಿತ್ತ ತಗೊಂಬಂದಿದ್ದ. ಮತ್ತ ಗಣಪತಿ ಬಪ್ಪಾಗ ಅಂತ ಹೇಳಿ ಮಾಲಿ ತಗೊಂಬಂದಿದ್ದ. ಅದ್ ನಮ್ಮ ಪಪ್ಪ ತೋರ್ಸಾಗತ್ತಿದ್ದ ನಮ್ಮ ಅಜ್ಜಾಗ. ಮತ್ ನಮ್ ದಿಯಾ ಹೆಂಗ್ ಸಿಟ್ ಮಾಡ್ಕೊಂಡ ನೋಡ್ರಿ. ಈಕಿ ಬರೀ ನೋಡಾಕ ಅಷ್ಟ ನನ್ನಂಗ ಆಗಿಲ್ಲ, ಸಿಟ್ ಮಾಡ್ಕೊಳಕ್ಕೂ ನನ್ನಂಗ ಆಗಿದಾಳ ನೋಡ್ರಿ. ಮತ್ ಇವತ್ತ ಗಲ್ಲಿ ಒಳಗ ಪ್ರಸಾದ್ ಕೊಡಾಕ ಅಂತ ಹೇಳಿ ಆಪಲ್ ತಂದಿದ್ದ ನಮ್ ತಮ್ಮ. ಇಬ್ರು ಕಾಕ ಮಗಳ ಕುಂತ್ ತೊಳ್ಯಾಗತ್ತಿದ್ರ. ಮತ್ ನಾ ಭಾಂಡಿ ತೊಳ್ಯಾಗತ್ತಿದ್ನಿ. ನಾ ಇಷ್ಟ ಭಾಂಡೆ ತೊಳೆದ ಮಠ ಅಂತಂದ್ರ ನಮ್ ದಿಯಾ ನಂದ ಬ್ರಾಸ್ಲೆಟ್ ಮುರ್ದಾಳ. ಮತ್ ತಾನು ಹೋಗಿ ಸಿಟ್ ಮಾಡ್ಕೊಂಡ ಹಿಂಗ್ ಮಾಡಾಕತ್ತಾಳ ನೋಡ್ರಿ. ಎಷ್ಟ ತಪ್ಪು ಮಾಡ್ಲಿ, ಸಣ್ಣ ಮಕ್ಕಳ ಈ ತರ ಕ್ಯೂಟ್ ಫೇಸ್ ಮಾಡಿದ್ರ, ಏನು ತಪ್ಪು ಮಾಡಿದ್ರ ಮರ್ತ್ ಬಿಡ್ತೇವ್ ನೋಡ್ರಿ. ಮೇಲಿನ ಕೆಲಸ ಮುಗಿಸ್ಕೊಂಡ ಕೆಳಗೆ ರಂಗೋಲಿ ಹಾಕಾಕಂತ ಹೇಳಿ ಬಂದಿದ್ನಿ. ಇಲ್ಲೂ ಬಂದ ನಂಗ ಕಾಡ್ಸಕ್ ಸ್ಟಾರ್ಟ್ ಮಾಡಿದ್ಲಿ ನೋಡ್ರಿ. ಸೊ ರಂಗೋಲಿ ಹಾಕಿ ಮುಗಿಸ್ಕೊಂಡ ಮೇಲೆ ಬಂದ್ವಿ ರೀ. ಅಡ್ಗಿ ಮಾಡೋರು ಬಂದಿದ್ರು, ಅಡ್ಗಿ ಮಾಡಕ್ಕೂ ಸ್ಟಾರ್ಟ್ ಆಗಿತ್ತು. ಸೊ ಗೆಸ್ಟ್ ಬರಾಕ್ ಸ್ಟಾರ್ಟ್ ಆಗ್ತಾರ. ಮಮ್ಮಿ ರೆಡಿ ಆಗಿ ಕೆಳಗ್ ಬಾ ಅಂತ ಕರಿಯಾಗತ್ತಿದ್ರು ನೋಡ್ರಿ. ಸೊ ಇಲ್ಲಿ ಮಮ್ಮಿನ ಫ್ರೆಂಡ್ಸ್ ಎಲ್ಲ ಬಂದಿದ್ರ. ಲಲಿತಾ ನಾಮ ಸ್ತೋತ್ರ ಅನ್ನಾಗತ್ತಿದ್ರು ನೋಡ್ರಿ. ಸಂಜಿಕ ದೀಪ ಹಚ್ಚಾನ ನನ್ನ ರಂಗೋಲಿ ಹಿಂಗ್ ಕಾಣಾಗತ್ತಿತ್ತು ನೋಡ್ರಿ. ನಿಮ್ಗೆ ಇಷ್ಟ ಆಗೈತಿಲ್ಲೋ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇಲ್ಲಿ ಅಡ್ಗಿನೂ ಪ್ರೊಸೆಸಿಂಗ್ ಸ್ಟಾರ್ಟ್ ಇತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೆಲ್ಪ್ ಮಾಡಾಕತ್ತಿದ್ರು. ನಮ್ಮ ಪಪ್ಪಾನು ಹೆಲ್ಪ್ ಮಾಡಾಕತ್ತಿದ್ ನೋಡ್ರಿ ಅಡ್ಗಿ ಮಾಡಾಕ. ಮತ್ತ ನಾನು ನಮ್ಮ ತಮ್ಮ ಇಲ್ಲಿ ಗಲ್ಲಿ ಒಳಗಿನ ಬಪ್ಪಾಗ ಮಾಲಿ ಮತ್ತು ಪ್ರಸಾದ ತಗೊಂಡ ಹೋಗಾಕತ್ತಿದ್ದು ನೋಡ್ರಿ. ಮತ್ತು ಇವತ್ತು ನಮ್ಮ ಓಣಿ ಒಳಗನ್ನು ಸತ್ಯನಾರಾಯಣ ಪೂಜಾ ಇತ್ತು. ಸೊ ಅಲ್ಲೂ ನಮಸ್ಕಾರದು ಮಾಡ್ಕೊಂಡಿದ್ವಿ ರೀ. ಮತ್ತು ಇಲ್ಲಿ ನಮ್ಮ ತಮ್ಮ ಗಣಪತಿಗ ಹೂವು ಹಾಕಾಗತ್ತಿದ್ದ. ಬಪ್ಪನ ಮೂರ್ತಿ ನೋಡಾಕತ್ರ ಬಿಟ್ಟು ಎದ್ದು ಬರಾಕ ಮನಸ್ಸಾಗ ಹಾಕಿರಕಿಲ್ ನೋಡ್ರಿ. ಮತ್ತು ನಮ್ಮ ಮಮ್ಮಿ ಇಲ್ಲಿ ಎಲ್ಲ ಸುಹಾಸನಿಗೊಳಗ ಉಡಿ ತುಂಬಾಗತ್ತಿದ್ಲ ರೀ. ಇವ್ರೇನೋ ಮಂಗಳ ಗೌರಿ ಅಂತ ಹೇಳಿ ಮಸ್ತ್ ಡ್ಯಾನ್ಸ್ ಅದು ಮಾಡಿ ಮಜಾ ಮಾಡಿದ್ದರಿ. ಫುಲ್ ಎಂಜಾಯ್ ಮಾಡಿದ್ದು ನೋಡ್ರಿ ನಾವು. ಮತ್ತು ಇವೆಲ್ಲ ವಿಡಿಯೋ ವ್ಲಾಗ್ ಒಳಗೆ ಹಾಕಕ್ಕಾಗಲಿಲ್ಲ, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೇನೆ. ಸೊ ಎಲ್ಲರಿಗೂ ಊಟ ನೀಡಾಕತ್ತಿದ್ವಿ. ಮತ್ತು ಇವ್ರು ನೋಡ್ರಿ ನಮ್ಮ ತಮ್ಮಗೊಳಗ ಬಿಟ್ಟು ಊಟ ಮಾಡತ್ತೇರಂದ್ರೆ ನಗಾಗತ್ತಿದ್ರು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರಿ. ಮತ್ತು ಪೂರ್ಣಿ ಮಾತ್ರ ಭಾಳ ದಿವ್ಸಕ್ಕೆ ಸಿಕ್ಕಿದ್ಲು. ಇವ್ ನೋಡ್ರಿ ಹಾಯ್ ಮಾಡ್ರ ಬಾಯ್ ಹೇಳ್ತಾನ. ಇವ್ರ ನಮ್ಮ ಅವ್ವ ಅಜ್ಜಿ ನೋಡ್ರಿ, ನಮ್ಮ ಅಜ್ಜಾರ್ ತಂಗಿ. ಮತ್ತು ನಮ್ಮ ಪುಟ್ಟಿ ನೋಡ್ರಿ ಹೆಂಗೆ ಊಟ ಮಾಡಾಕ. ಮತ್ತು ಎಲ್ಲ ಫಂಕ್ಷನ್ ಮುಗೀತ, ಸಿಲಿಂಡ್ರ್ ಕೆಳಬೇಕಾಗಿತ್ತು ಅಂತ ತೊಗೊಂಬರಾಗತ್ತಾನ್ರಿ ನಮ್ಮ ಪ್ರೀತು. ಹಂಗೆ ಭಾಳ ಕಾಡ್ಸಾಕತ್ತಿದ್ನಿ ನಾನು. ಎಲ್ಲ ಫಂಕ್ಷನ್ ಮುಗಿದ ಗೆಸ್ಟ್ ಎಲ್ಲ ಮನೆಗೆ ಹೋಗಿದ್ರ. ಮತ್ತು ಇಲ್ಲಿ ನಾವು ಯಾವಾಗೂ ಹೋಗೋಕ್ಕಾಗಲ್ಲ ಟ್ರಿಪ್ದ ಪ್ಲ್ಯಾನ್ ಮಾಡ್ಕೊತ ಕುಂತಿದ್ವಿ ನೋಡ್ರಿ. ನಂಗಂತೂ ಇದ್ರ ಕಡೆ ಇಂಟ್ರೆಸ್ಟ್ ಇರೋಕ್ಕಿಲ್ಲ, ಯಾಕಂದ್ರೆ ನಂಗೆ ಗೊತ್ತೈತಿ ನಾವಂತೂ ಯಾವಾಗೂ ಹೋಗೋದೇ ಇಲ್ಲ ಅಂಥೇಳಿ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.